ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಮಲಯಾಳಂನಿಂದ ಕನ್ನಡಕ್ಕೆ ಟೋಟಲ್ ಆಗಿ ಎಷ್ಟು ಸಿನಿಮಾಗಳು ರೀಮೇಕ್ ಆಗಿವೆ ಅಂತ 2 ಪಾರ್ಟ್ಗಳಲ್ಲಿ ವಿಡಿಯೋ ಮಾಡಿ ಮಾಹಿತಿ ಕೊಟ್ಟಿದ್ದೆ. ಹಾಗೆ ತಮಿಳಿನಿಂದ ಕನ್ನಡಕ್ಕೆ ಟೋಟಲ್ ಆಗಿ ಎಷ್ಟು ಸಿನಿಮಾಗಳು ರೀಮೇಕ್ ಆಗಿದ್ದಾವೆ ಅಂತ ರಿಸರ್ಚ್ ಮಾಡಿ ನೋಡಿದಾಗ ನನಗೆ 196 ಸಿನಿಮಾಗಳು ಸಿಕ್ತವು. ಎಲ್ಲ ಸಿನಿಮಾಗಳನ್ನು ಒಂದೇ ವಿಡಿಯೋದಲ್ಲಿ ಹೇಳೋಕೆ ಆಗಲ್ಲ ಅಂತ ರವಿಚಂದ್ರನ್, ಕಿಚ್ಚ ಸುದೀಪ್, ವಿಷ್ಣುವರ್ಧನ್ ರವರು ತಮಿಳಿನಿಂದ ಎಷ್ಟು ಸಿನಿಮಾಗಳನ್ನು ರೀಮೇಕ್ ಮಾಡಿದ್ದಾರೆ ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಇನ್ನೂ 120ಕ್ಕೂ ಹೆಚ್ಚು ಸಿನಿಮಾಗಳು ಬಾಕಿ ಉಳಿದುಕೊಂಡಿವೆ. ಆ ಎಲ್ಲ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ವಿಡಿಯೋ ಡ್ಯೂರೇಷನ್ ಏನಾದರೂ ಜಾಸ್ತಿ ಆದರೆ ಇದರ ಪಾರ್ಟ್ 2 ವಿಡಿಯೋ ಮಾಡಬೇಕಾಗುತ್ತೆ. ನನ್ನ ಹಿಂದಿನ ಎಲ್ಲ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ. ಆದಷ್ಟು ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಬೆಂಬಲವನ್ನು ನಾನು ಬಯಸ್ತೀನಿ. ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ. ಸಿಂಗ ಇದು 2019ರಲ್ಲಿ ತೆರೆಕಂಡ ಸಿನಿಮಾ. ಇದು ಕುಟ್ಟಿಪುಲಿ ಅನ್ನೋ 2013ರಲ್ಲಿ ತೆರೆಕಂಡಿದ್ದ ತಮಿಳು ಸಿನಿಮಾದ ರೀಮೇಕ್ ಆಗಿರ್ತದೆ. ಸಿಂಧೂರ ತಿಲಕ ಇದು 1992ರಲ್ಲಿ ತೆರೆಕಂಡ ಸಿನಿಮಾ. ಇದು ಕಿಜಕ್ಕು ವಾಸಲ್ ಅನ್ನೋ 1990ರಲ್ಲಿ ತೆರೆಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತದೆ. ಸಿಲಿಕಾನ್ ಸಿಟಿ ಇದು 2017ರಲ್ಲಿ ತೆರೆಕಂಡ ಸಿನಿಮಾ. ಇದು 2016ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಮೆಟ್ರೋ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಶೈಲು ಇದು 2011ರಲ್ಲಿ ತೆರೆಕಂಡ ಸಿನಿಮಾ. ಇದು 2010ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಮೈನಾ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಶ್ರುತಿ ಇದು 1990ರಲ್ಲಿ ತೆರೆಕಂಡ ಸಿನಿಮಾ. ಇದು ಅದೇ ವರ್ಷ ಅಂದರೆ 1990ರಲ್ಲಿ ತಮಿಳಿನಲ್ಲಿ ಬಂದಿದ್ದ ಪುದು ವಸಂತಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಶಿವಾರ್ಜುನ ಇದು 2020ರಲ್ಲಿ ತೆರೆಕಂಡ ಸಿನಿಮಾ. ಇದು 2004ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಗಿರಿ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಸರ್ವರ್ ಸೋಮಣ್ಣ ಇದು 1993ರಲ್ಲಿ ತೆರೆಕಂಡ ಸಿನಿಮಾ. ಇದು 1964ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಸರ್ವರ್ ಸುಂದರಾಮ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಸಂತೋಷ್ ರೈಟ್ ಫಾರ್ವರ್ಡ್ ಇದು 2016ರಲ್ಲಿ ತೆರೆಕಂಡ ಸಿನಿಮಾ. ಇದು 2015ರಲ್ಲಿ ತೆರೆಕಂಡಿದ್ದ ವಾಲು ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸಂಹಾರ ಇದು 2018ರಲ್ಲಿ ತೆರೆಕಂಡ ಸಿನಿಮಾ. ಇದು ಅದೇ ಕಂಗಳ್ ಅನ್ನೋ 2017ರಲ್ಲಿ ತೆರೆಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸಕಾಸಕಿ ಇದು 2005ರಲ್ಲಿ ತೆರೆಕಂಡ ಸಿನಿಮಾ. ಇದು ತಿರುಡ ಅನ್ನೋ 2003ರಲ್ಲಿ ತೆರೆಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಸಜನಿ ಇದು 2007ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಜೋಡಿ ಅನ್ನೋ 1999ರಲ್ಲಿ ತೆರೆಕಂಡಿದ್ದ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ರುದ್ರ ತಾಂಡವ ಇದು 2015ರಲ್ಲಿ ತೆರೆಕಂಡ ಸಿನಿಮಾ. ಇದು 2013ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಪಾಂಡಿಯ ನಾಡು ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ರೌಡಿ ರಂಗಣ್ಣ ಇದು 1968ರಲ್ಲಿ ತೆರೆಕಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ. ಇದು 1958ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ತೈಪಿರಂತಲ್ ವಾಜಿ ಪಿರುಕ್ಕು ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ರಾವಣ ಇದು 2009ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು 2003ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಕಾದಲ್ ಕೊಂಡೈನ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ರಣತಂತ್ರ ಇದು 2016ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಸಿಲಂದಿ ಅನ್ನೋ 2008ರಲ್ಲಿ ತೆರೆಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ರಾಜಾಹುಲಿ ಇದು 2013ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು 2012ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಸುಂದರ ಪಾಂಡಿಯನ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ರಾಜ್ ವಿಷ್ಣು ಇದು 2017ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು 2016ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ರಜನಿ ಮುರುಗನ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ರಾಣ ಇದು 2022ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು 2012ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ತಡೈಯರ ತಾಕ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪುತ್ರ ಇದು 2011ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಎಂ ಮಗನ್ ಅನ್ನೋ 2006ರಲ್ಲಿ ತೆರೆಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಪುಂಡ ಇದು 2010ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು 2007ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಪೊಲ್ಲಾದವನ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪ್ರೇಮಡ್ಡ ಇದು 2012ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಸುಂದರ ಮಂಜಾಪುರಂ ಅನ್ನೋ 2008ರಲ್ಲಿ ತೆರೆಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಪ್ರೀತಿ ಮಾಡು ತಮಾಷೆ ನೋಡು ಇದು 1979ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು 1964ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಕಾದಲಿಕ್ಕ ನಿರಾಮಿಲೈ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪಟೇಲ ಇದು 1999ರಲ್ಲಿ ತೆರೆಕಂಡ ಸಿನಿಮಾ. ಇದು 1992ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ರಾಸಕುಟ್ಟಿ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪಾರಿಜಾತ ಇದು 2012ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಬಾಸೆಂಗಿರ ಭಾಸ್ಕರನ್ ಅನ್ನೋ 2010ರಲ್ಲಿ ತೆರೆಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಪಡ್ಡೆ ಹುಲಿ ಇದು 2019ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಮೀಸಯ್ಯ ಮಿರುಕ್ಕು ಅನ್ನೋ 2017ರಲ್ಲಿ ತೆರೆಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಒಂದೇ ಬಳ್ಳಿಯ ಹೂವುಗಳು ಇದು 1967ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಯಂಗ್ ತಂಗೈ ಅನ್ನೋ 1952ರಲ್ಲಿ ತೆರೆಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಒಂಬತ್ತನೇ ದಿಕ್ಕು ಇದು 2022ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಕರಂಗು ಬೊಮ್ಮೈ ಅನ್ನೋ 2017ರಲ್ಲಿ ತೆರೆಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಒಡೆಯ ಇದು 2019ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ವೀರಂ ಅನ್ನೋ 2014ರಲ್ಲಿ ತೆರೆಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ನ್ಯಾಯ ಎಲ್ಲಿದೆ ಇದು 1983ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು ಸಟ್ಟಂ ಊರು ಇರುತ್ತರೈ ಅನ್ನೋ 1981ರಲ್ಲಿ ತೆರೆಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ನಿನ್ನೆ ಪ್ರೀತಿಸುವೆ ಇದು 2002ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದು 1999ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ನೀ ವರುವೆಯನ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ.
ನಮೋ ಭೂತಾತ್ಮ ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಅದೇ ವರ್ಷ ಅಂದರೆ 2014ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಯಮಿರುಕ್ಕು ಭಯಾಮಯ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ನಡುವೆ ಅಂತರವಿರಲಿ ಇದು 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಅದಾಲತ್ ಕಾದಲ್ ಸೈವೀರ್ ಅನ್ನೋ 2013ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ನಾ ಪಂಟಾಕಣೋ ಇದು 2017ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2015ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ರಾಜತಂದಿರಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮುರಿಯದ ಮನೆ ಇದು 1964ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1959ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಭಾಗ ಪಿರಿವಿನೈ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮುಗಿಲ ಮಲ್ಲಿಗೆ ಇದು 1985ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1968ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ತಮರೈ ನೆಂಜಾಮ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮುದ್ದಿನ ಮಾವ ಇದು 1993ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1991ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ನಾ ಪುಡಿಚ ಮಾಪಿಲ್ಲೈ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಿಸ್ಟರ್ ಮೊಮ್ಮಗ ಇದು 2016ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2014ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಮಂಜಪ್ಪೈ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಿಸ್ಟರ್ ಡೂಪ್ಲಿಕೇಟ್ ಇದು 2011ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2001ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಮಿನಾಲೆ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಾಂಗಲ್ಯ ಬಂಧನ ಇದು 1993ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಅದೇ ವರ್ಷ ಅಂದರೆ 1993ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಪುರುಷ ಲಕ್ಷಣಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಂಡ್ಯ ಟು ಮುಂಬೈ ಇದು 2016ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2009ರಲ್ಲಿ ಬಂದಿದ್ದ ರೇಣಿಗುಂಟ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮನಸ್ಸಿನ ಮಾತು ಇದು 2011ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2002ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ರೋಜಕೂಟಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಮನಮೆಚ್ಚಿದ ಸೊಸೆ ಇದು 1992ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1987ರಲ್ಲಿ ಬಂದಿದ್ದ ಯಂಗಾವೆಟ್ಟು ರಾಮಾಯಣಂ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮಳ್ಳಿ ಮದುವೆ ಇದು 1963ರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ. ಇದು 1949ರಲ್ಲಿ ಬಂದಿದ್ದ ವೆಲ್ಲೈ ಕರಿ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮದುವೆ ಮಾಡಿ ನೋಡು ಇದು 1965ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಲ್ಯಾಣಂ ಪಣ್ಣಪ್ಪಾರ್ ಅನ್ನೋ 1952ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಮದನ ಇದು 2006ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮನ್ಮದನ್ ಅನ್ನೋ 2004ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಲಕ್ಕಿ ಮ್ಯಾನ್ ಇದು 2022ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2020ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಓ ಮೈ ಕಡವುಲೆ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಲವ್ ಮಾಡಿ ನೋಡು ಇದು 1989ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಆಂದ 7 ನಾಟಕಳ್ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಕ್ವಾಟ್ಲೆ ಸತೀಶ ಇದು 2014ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2012ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ನಡುವುಲ ಕೂಂಜಂ ಪಕ್ಕತಾ ಕಾನೂಮ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕುಂಕುಮ ರಕ್ಷೆ ಇದು 1980ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1977ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಕುರಿಂಜಿ ಮೂಲ್ಲರ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕೃಷ್ಣಲೀಲೆ ಇದು 2000ನೇ ಇಸವಿಯಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 1996ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆ ಕಂಡಿದ್ದ ಗೋಕುಲತಿಲ್ ಸೀತೈ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕೃಷ್ಣ ಇದು 2007ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2002ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ಉನ್ನೈ ನಿನ್ನೈತು ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕೌರವ ಇದು 1998ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಡಲೂರ ಕವಿತೆಗಳು ಅನ್ನೋ 1986ರಲ್ಲಿ ತೆರೆ ಕಂಡಿದ್ದ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಕೊಲ್ಲೂರು ಕಾಳ ಇದು 1991ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಮರುತು ಪಾಂಡಿ ಅನ್ನೋ 1990ರಲ್ಲಿ ತೆರೆ ಕಂಡಿದ್ದ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಕ್ರಿಸ್ಮತ್ ಇದು 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ನೀರಂ ಅನ್ನೋ 2013ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಕಿರಾತಕ ಇದು 2011ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಲಾವಾಣಿ ಅನ್ನೋ 2010ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ತಟ್ಟೆ ಇದು 2015ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕೇಡಿ ಬಿಲ್ಲ ಕಿಲಾಡಿ ರಂಗ ಅನ್ನೋ 2013ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಕರ್ಕಿ ಇದು 2024ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪೆರಿಯೂರುಂ ಪೆರಿಮಾಳ್ ಅನ್ನೋ 2018ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ. ಕನಕ ಇದು 2017ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು 2006ರಲ್ಲಿ ತಮಿಳು ಭಾಷೆಯಲ್ಲಿ ಬಂದಿದ್ದ ವೇಯಿಲ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಆಗಿರುತ್ತೆ. ಇನ್ನುಳಿದ ತಮಿಳು ರೀಮೇಕ್ ಸಿನಿಮಾಗಳನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ನಿಮಗೆ ಕನ್ನಡದ ಯಾವ ರೀಮೇಕ್ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.